ಬಳ್ಳಾರಿಯಲ್ಲಿ ರೆಡ್ಡಿ ರಾಮುಲು ಮಧ್ಯೆ ಮುಗಿಯದ ಮುನಿಸು. ಕಳೆದ 1 ತಿಂಗಳಿನಿಂದ ತಣ್ಣಗಾಗಿದ್ದ ರೆಡ್ಡಿ ರಾಮುಲು ಮುನಿಸು ಈಗ ಮತ್ತೆ ಇಬ್ಬರು ಬಳ್ಳಾರಿ ನಾಯಕರ ಮಧ್ಯೆ ಶೀತಲ ಸಮರ ಶುರುವಾಗಿದೆ. ಅಮಿತ್ ಶಾ ಮುಂದೆ ಅಳಲು ತೋಡಿಕೊಳ್ಳೋದಕ್ಕೆ ರಾಮುಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಮಿತ್ ಶಾ ಭೇಟಿಯಾಗುವುದಕ್ಕೆ ಸಮಯಾವಕಾಶವನ್ನ ಕೇಳಿದ್ದಾರೆ. ಆದರೆ ರಾಮುಲುಗೂ ಮುನ್ನ ಅಮಿತ್ ಶಾ ಭೇಟಿಯಾಗಿದ್ದಾರೆ. ರೆಡ್ಡಿ ಈ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ. ರೆಡ್ಡಿ ಭೇಟಿ ಹಿನ್ನೆಲೆ ಅಮಿತ್ ಶಾ ಭೇಟಿಯಾಗದ ಶ್ರೀರಾಮುಲು ಅವರು ಏನೇನು ಹೇಳಬೇಕು, ಏನೇನು ಕಂಪ್ಲೇಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ಅದಕ್ಕಿಂತ ಮುಂಚೆ ರೆಡ್ಡಿ ಆ ಕೆಲಸ ಮಾಡಿಬಿಟ್ಟಿದ್ದಾರೆ. ಡೀಟೇಲ್ಸ್ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ರೆಡ್ಡಿ ವರ್ಸಸ್ ರಾಮುಲು ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಂಡು ಬರ್ತಾ ಇಲ್ಲ. ಆದರೆ ಈಗ ಅಮಿತ್ ಶಾ ಅವ್ರನ್ನ ಭೇಟಿಯ ವಿಚಾರದಲ್ಲೂ ಕೂಡ ಪೈಪೋಟಿ ಇತ್ತು. ಆದರೆ ಮೊದಲಿಗೆ ರೆಡ್ಡಿ ಭೇಟಿ ಮಾಡಿಬಿಟ್ಟಿದ್ದಾರೆ. ರಾಮುಲು ನಡೆ ಏನಾಗದ್ರೆ? ಸಭಾ ಮುಖ್ಯವಾಗಿ ಗಾಲಿ ಜನಾರ್ದನ್ ರೆಡ್ಡಿ ಹಾಗೆ ರಾಮುಲು ನಡುವಿನ ಇಬ್ಬರು ಏನು ವೈಮನಸ್ಸು ಕೂಡ ಇನ್ನೂ ತಣ್ಣಗಾಗಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಮತ್ತೆ ಅದಕ್ಕೆ ತಾಜಾ ಉದಾಹರಣೆ ಅನ್ನುವಂತಿರುವಂಥದ್ದು. ಅಂದರೆ ನಿನ್ನೆ ಬೆಂಗಳೂರಿನಲ್ಲಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಬೇಕಿದ್ದಂಥ ಮಾಜಿ ಸಚಿವ ರಾಮುಲು ಅವರು ಏಕೈಕಿ ಆ ಒಂದು ರಾಮುಲು ಅವರು ಏನು ಬೆಂಗಳೂರಿಗೆ ಹೋಗೋಕೆ ಮುನ್ನವೇ ಜನಾರ್ದನ್ ರೆಡ್ಡಿ ಹೋಗಿ ಏನು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿರುವಂಥದ್ದು. ಈ ನಡುವೆ ಸಾಕಷ್ಟು ಒಂದು ರಾಜಕೀಯ ಬೆಳವಣಿಗೆ ವಿಚಾರ ಕೂಡ ಚರ್ಚೆ ಆಗ್ತಿರುವಂಥದ್ದು. ಒಂದು ಕಡೆ ರಾಮುಲುಗೆ ಆಗಿರ್ತಕ್ಕಂಥ ಅಂದರೆ ಕೋರ್ ಕಮಿಟಿಯಲ್ಲಿ ಏನು ಸಭೆಯಲ್ಲಿ ಏನು ಕೆಲವೊಂದಷ್ಟು ಅನ್ಯಾಯ ಆಯಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅಳಲನ್ನು ಈಗಾಗಲೇ ರಾಮುಲು ಸಾಕಷ್ಟು ನಾಯಕರ ಮುಂದೆ ತೋಡ್ಕೊಂಡಿದ್ರು. ಇದಾದ ನಂತರ ದೆಹಲಿಯನ್ನು ಭೇಟಿ ಮಾಡ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಚರ್ಚೆ ಕೂಡ ಇತ್ತು. ಆದರೆ ಏನು ದೆಹಲಿ ಎಲೆಕ್ಷನ್ ಇರುವ ಪರಿಣಾಮವಾಗಿ ನಾಯಕರು ಒಂದಷ್ಟು ಸಮಯವನ್ನ ಕೇಳಿದ್ರು. ಆದರೆ ಆಗ ಅವಕಾಶ ಸಿಗಲಿಲ್ಲ. ಜೊತೆಗೆ ನಿನ್ನೆ ಅಮಿತ್ ಶಾ ಅವರು ಕೂಡ ಬೆಂಗಳೂರಿಗೆ ಭೇಟಿಯನ್ನ ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ಕಾಲಾವಕಾಶವನ್ನ ಕೇಳಿದ್ರು. ಆದರೆ ಏನು ಅಮಿತ್ ಶಾ ಅವರು ಕೂಡ ರಾಮುಲು ಅವರಿಗೆ ಬೆಂಗಳೂರಿಗೆ ಬನ್ನಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿದ್ರು. ಆದರೆ ಏಕೈಕಿ ದಿಢೀರ್ನೆ ಏನು ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಏನು ಅಮಿತ್ ಶಾ ಅವ್ರನ್ನ ಏರ್ಪೋರ್ಟ್ನಲ್ಲಿ ಭೇಟಿಯನ್ನ ಆಗ್ತಾರೆ. ಜೊತೆಗೆ ಸಂಡೂರಿನ ವಿಚಾರ ಕುರಿತು ಸಾಕಷ್ಟು ಒಂದಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಯಾಕಂದ್ರೆ ಸಂಡೂರಿನಲ್ಲಿ ಸೋಲಿಗೆ ಯಾವೆಲ್ಲ ಕಾರಣ ಆಯಿತು, ಜೊತೆಗೆ ಯಾವೆಲ್ಲ ಪ್ರಭಾವದಿಂದ ಅಲ್ಲಿ ಮತಗಳು ಬಿಜೆಪಿಗೆ ಬರೋಕೆ ಕಡಿಮೆ ಆಯಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ರಾಮುಲು ಅವರು ದಿಢೀರ್ನೆ ಆ ಒಂದು ಪ್ರವಾಸ ಅಂದರೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗುವುದನ್ನು ಏನು ತಡೆದು ಈಗ ಏಕೈಕಿ ಬಳ್ಳಾರಿಗೆ ಬಂದಿರುವಂಥದ್ದು. ಜೊತೆಗೆ ಮಧ್ಯಾಹ್ನ ಏನು 11:00ವರೆಗೆ ಒಂದು ಪ್ರೆಸ್ ಮೀಟನ್ನು ರಾಮುಲು ಅವರು ಕರೆದಿರುವಂಥದ್ದು. ಈ ಒಂದು ವಿಚಾರ ಸಾಕಷ್ಟು ಈಗ ಚರ್ಚೆಗೂ ಕೂಡ ಆಗ್ತಿರುವಂಥದ್ದು. ಮತ್ತೊಂದು ಕಡೆ ಬಳ್ಳಾರಿ ಭಾಗದಲ್ಲಿ ಮತ್ತೊಂದು ಹಂತದ ಚರ್ಚೆಗೂ ಕೂಡ ಈ ಒಂದು ಜನಾರ್ದನ್ ರೆಡ್ಡಿ ಅವರು ಏಕೈಕಿ ಅಮಿತ್ ಶಾ ಭೇಟಿ ಸಾಕಷ್ಟು ಚರ್ಚೆಗೂ ಕೂಡ ಈಗ ಗ್ರಾಸ ಆಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.